ಅದು ಆಶ್ರಯ ತಾಣಗಳಿಗೆ ಕಳಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ವಿರೋಧಿಸ್ತಾರಂತೆ. ಏನಕ್ಕೆ? ಮಾತುಬಾರದ ಜೀವಿಗಳು, ಅಳಿಸಬೇಕಾದ ಸಮಸ್ಯೆಗಳಲ್ಲ, ಶಸ್ತ್ರಚಿಕಿತ್ಸೆ, ಲಸಿಕೆ ಸಂಬಂಧ. ರೇ ಸ್ವಾಮಿ ಮಹಾಪುರುಷರೇ, ನಿಮ್ಗೆ ಏನ್ರಿ ಹೋಗ್ಬೇಕು? NSG SPGನಲ್ಲಿ ಹಿಂದೆ ಮುಂದೆ ಕಟ್ಟಿಸ್ಕೊಂಡು ಓಡಾಡ್ತಿರ್ತೀರಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಈ ರಾಹುಲ್ ಗಾಂಧಿ ಹಿಂದೆ ಒಂದಿನ ಯಾವಾರು ಬೀದಿ ನಾಯಿಗಳು ಹೋಗಿವ್ಯಾ? ಬರ್ರಪ್ಪ ಒಂದಿನ ಪುರ್ಸೊತ್ತಾಗಿ ನೀವು ಯಾರಿಗೂ ಹೇಳ್ಬೇಡಿ, ನೀವು ರಾಹುಲ್ ಗಾಂಧಿ ಅಂತಲೂ ಹೇಳ್ಬೇಡಿ, ಲಗ್ಗೆರೆ ಕರ್ಕೊಂಡೋಗಿ ಬಿಡ್ತೀನಿ ಇಲ್ಲಿ ಬೆಂಗಳೂರಲ್ಲಿ. ಏನು ಮಾಡುತ್ತವೆ ಅಂತ ತೋರಿಸ್ತೀನಿ. ತಾಡದ ತಕ್ಷಣ ಸಿದ್ದರಾಮಯ್ಯನವರು ಹೌದೌದು ಇದು ನಾಯಿಗಳನ್ನ ಇದು ಮಾಡಬಾರದು. ತೆನ್ನೆನೇ ಹೇಳ್ಬಿಟ್ಟಿದ್ದೀನಿ ನಾನು ಏನು ಮಾಡ್ಬೇಕು ನೆಕ್ಸ್ಟ್ ಕಾಂಗ್ರೆಸ್ನವರು ಅಂತ. ಅದನ್ನ ಸಿದ್ದರಾಮಯ್ಯನವರು ಸ್ಟಾರ್ಟ್ ಮಾಡ್ದಂಗಿದೆ ಕರೆಕ್ಟ್ ಆಗಿ. ಉಳಿದವರು ಪ್ಲೀಸ್ ನೋಟ್ ಫಾಲೋ. ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿನೇ ಇರಲಿ. ಯಾರ್ರೀ ಹೇಳಿದರು? ಒಳ್ಳೆ ಸೆಲೆಬ್ರಿಟಿಗಳಂತೆ. ಸೆಲೆಬ್ರಿಟಿಗಳು ಯಾರ್ರೀ ಅವರು? ಸೆಲೆಬ್ರಿಟಿಗಳು ನಿಮ್ಗೆ ಗೊತ್ತೇನ್ರಿ? ಸೆಲೆಬ್ರಿಟಿಗಳಿಗೆ ನಾಯಿಗಳದ್ದು ಕತೆ ಏನಾಗಿದೆ ಅಂತ ರೋಡಲ್ಲಿ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋಡ್ತೀವಿ, ಓಡಾಡಕ್ಕಾಗ್ತಾ ಇಲ್ಲ ಜನಕ್ಕೆ ರೋಡಲ್ಲಿ. ಸೆಲೆಬ್ರಿಟಿ ಅಂತೆ, ಮಾನವೀಯತೆ. ನಿಮ್ಮ ಮನೆಗೆ ಹೋಗಿ ಇಟ್ಕೊಳ್ಳಿ ಕರ್ಕೊಂಡೋಗಿ. ಯಾವನ್ ಬಡ ಅಂದವ್ ನಿಮ್ಮನ್ನ ಎಲ್ಲ ಪುರ್ಸೊತ್ತಾಗಿ ಕಾರಲ್ಲಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಇರ್ತೀರಿ. ಇದ್ರ ಪೊಲೀಸ್ನವ್ರನ್ನ ಹಿಂದೆ ಮುಂದೆ ಪ್ರೊಟೆಕ್ಷನ್ ಹಾಕೊಂಡು ಓಡಾಡೋರು ಒಂದಿನ ರೋಡ್ಗೆ ಇಳಿದೇ ಇದ್ದವ್ರುಗಳು ನೀವು ಬಂದಿಲ್ಲಿ ಬುರುಡೆ ಬಿಡ್ತಾರೆ ರೋಡಲ್ಲಿ ಆಗ್ತಿರೋದು ಏನು ಅಂತ. ಜನರು ಸಾಯ್ತಾ ಇದ್ದಾರೆ. ಒಳ್ಳೆ ನಾಯಿ ಅಂತ ಹೋಗ ನಾಯಿ ನಿಮ್ಮನೇಲೆ ಇಟ್ಕೊಳ್ಳಿ. ಯಾವನ್ ಬಡ ಅಂದವನು? ನಾಯಿ ಮೇಲಿರೋ ಪ್ರೀತಿ ನಿಮ್ಮ ಸುತ್ತಮುತ್ತಲಿರೋ ಜನರ ಮೇಲಿಲ್ಲ. ಎಂತ ಅಯೋಗ್ಯರು ಎಲ್ಲರೂ ಹಂಗಾರೆ. ಪ್ರಾಣ ತಿನ್ನ ಕೊಟ್ಟಿದ್ದಾರೆ ಎಲ್ಲರೂ ನಮ್ಮನ್ನ. ಕಲ್ವಳಕ ಏನು ರಾಹುಲ್ ಗಾಂಧಿ ಗೊತ್ತಾ ಸ್ಟ್ರೀಟ್ ಪ್ರಾಬ್ಲಮ್ ಏನಿದೆ ನಾಯಿದು ಅಂತ? ಬೀದಿ ನಾಯಿಗಳ ಹೆಸರಿನಲ್ಲಿ ಜೀವನ ನಡೆಸ್ತಾ ಇರುವಂತ ಹಲವಾರು ಜನರದ್ದು ಹುನ್ನಾರ ಇದು ನಮ್ಮನ್ನು ಸಾಯಿಸಕ್ಕೆ.